ಮೊದಲನೇದಾಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಚನ್ನಗಪ್ಪನವ್ರನ್ನ ಸ್ಮರಣೆ ಮಾಡಿಕೊಂಡು ಏನು ವಿದ್ಯಾಸಂಸ್ಥೆಯನ್ನು ನಮ್ಮ ತಂದೆ ಚನ್ನಗಪ್ಪನವರು ಅವರ ಒಂದು ಆಶೀರ್ವಾದ, ಅವರು ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡು ಅವರ ಆಶೀರ್ವಾದದಿಂದ ಅವರು BA B.Ed ಕಾನೂನು ಪದವಿಯನ್ನು ಪಡ್ಕೊಂಡು ನಂತರ ಅವರು ಒಂದು ಉದ್ಯಮಿಯಾಗಿ ನಂತರ ಸಾಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಕೊಟ್ಕೆರೆ ಕ್ಷೇತ್ರಕ್ಕೆ 3 ಬಾರಿ ಹ್ಯಾಟ್ರಿಕ್ MLA ಆಗಿ ಅರಣ್ಯ, ಅಬಕಾರಿ, ರೇಷ್ಮೆ, ಪರಿಸರ ಮತ್ತು ಹಲವಾರು ಖಾತೆಗಳ ಸಚಿವರಾದರು. ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ನಮ್ಮ ತಂದೆ ಚನ್ನಗಪ್ಪನವರು. ಅವರ ಆಸೆ ಏನಪ್ಪ ಅಂತಂದ್ರೆ ಸಮಾಜಕ್ಕೇನೋ ಒಂದು ಮಾಡಬೇಕು, ಒಂದು ವಿದ್ಯಾದಾನ, ಒಂದು ಅನ್ನದಾನ ಕೊಟ್ಟಂತ ಮಹಾಪ್ರಭುಗಳು ಸನ್ಮಾನ್ಯ ಚನ್ನಗಪ್ಪನವರು. ಅವರ ಆಶೀರ್ವಾದ ಇವತ್ತು ನಮ್ಮ ವಿದ್ಯಾಸಂಸ್ಥೆ 16 ವರ್ಷ ಆಯ್ತು. ಇವತ್ತು ಅವರ ಆಶೀರ್ವಾದದಿಂದ ಯಶಸ್ವಿಯಾಗಿ ನಮ್ಮ ಪ್ರಿನ್ಸಿಪಾಲರು ಮತ್ತು ನಮ್ಮೆಲ್ಲ ಸ್ಟಾಫ್ಸ್ ಮುಖಾಂತರ ಯಶಸ್ವಿಯಾಗಿ ಹಿಡಿತಾ ಇದೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ರತನ್ ಟಾಟಾ ಅವರು ಇವತ್ತು ನಮ್ಮ ದೇಶಕ್ಕೆ ಅವರು ಉತ್ತಮ ಸಾಧನೆ ಮಾಡಿದಂಥವ್ರು. ನಾನು ಪ್ರಿನ್ಸಿಪಾಲ್ ಹೇಳಿದೆ, ನಾನು ಸರ್ ಯಾರಾದ್ರೂ ಫಿಲ್ಮ್ ಆಕ್ಟರ್ದು ಹಾಕ್ಬೇಡಿ ನೀವು, ಅವ್ರು ರಿಯಲ್ ಲೈಫ್ ಅಷ್ಟೇ ಹೊಡೆದು ರಿಯಲ್ ಹೀರೋ ರತನ್ ಟಾಟಾ ಅವರು, ರಿಯಲ್ ಹೀರೋ. ಅವರ ಇನ್ಸ್ಪಿರೇಷನ್ ಅನ್ನ ಕಲ್ತ್ಕೊಳ್ಳಿ. ಅವೆಲ್ಲ ಅಬ್ದುಲ್ ಕಲಾಂ ಅವ್ರ ಪುಸ್ತಕನ ಓದಿ ಹಾಕ್ಬಿಟ್ಟು ರೀಲ್ಸ್ ಮಾಡೋದಲ್ಲ ನೀವು ಫ್ಯಾನ್ ಆಗ್ಬಿಟ್ರೆ ನೀವು ರೀಲ್ ಆಗೋಗ್ತೀರ. ಆಮೇಲೆ ರಿಯಲ್ ಹೀರೋ ಯಾರು ರತನ್ ಟಾಟಾ ಅವರು. ಅವರನ್ನ ಸ್ಮರಣೆ ಮಾಡಿ ಅವ್ರ ಪುಸ್ತಕವನ್ನು ಓದಿ ಅವ್ರ ಶ್ರಮವನ್ನು ನೀವು ಅಳವಡಿಸ್ಕೊಳ್ಳಿ. ಭಗವಂತ ತಾನಾಗಿ ತಮಗೆಲ್ಲ ಕೊಡ್ತಾನೆ. ನಿಮ್ಗೇನು ಗೊತ್ತಾ ಪಾಸಿಟಿವ್ ಎನರ್ಜಿ ಏನು ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ತಂದೆ ತಾಯಿ ಪಾದ ನಮಸ್ಕಾರ ಮಾಡಿದೆ ನಿಮ್ಮ ಪಾಸಿಟಿವ್ ಎನರ್ಜಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ತಾಯಿ ಪಾದ ಮುಟ್ಟಿ ನೀವು ದೇವಸ್ಥಾನಕ್ಕೆ ಹೋಗೋದು ಲೆಕ್ಕ ಅಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ತಂದೆ ತಾಯಿ ಪಾದ ನಮಸ್ಕಾರ ಮಾಡಿ ಭಗವಂತ ಎಲ್ಲ ನಿಮಗೆ ಮೈಯಲ್ಲಿ ಪಾಸಿಟಿವ್ ಎನರ್ಜಿ ಕೊಡ್ತಾನೆ. ಅವರೇ ನಿಮಗೆ ದೇವರು. ಇವೆಲ್ಲ ನಿಮ್ಮ ದಿನ ನೀವೆಲ್ಲ ತಿಳ್ಕೊಬೇಕು ಇವೆಲ್ಲ ಅಂತ ಹೇಳಿ ಇವತ್ತು ನಿಮ್ಮ ಜೀವನ ಯಶಸ್ವಿಯಾಗಿರಲಿ. ಆ ಸರಸ್ವತಿ ತಮ್ಮೆಲ್ಲರಿಗೂ ಉತ್ತಮ ಜ್ಞಾನ ಕೊಡಲಿ. ಇವತ್ತು ಬಂದಂಥ ನಮ್ಮ ಯಲಹಂಕ ಹಿರಿಯ ನಾಗರಿಕ ವೇದಿಕೆಯ ಎಲ್ಲರ ಹಿರಿಯರು, ನನ್ನ ತಂದೆ ತಾಯಿ ಸಂಬಂಧರು, ನಿಮ್ಮ ಆಶೀರ್ವಾದ ಇರಲಿ ನಮ್ಗೆ. ಯಾಕೆಂದ್ರೆ ಈಗ ನನಗೆ ತಂದೆ ಇಲ್ಲ ಇವತ್ತು, ನನಗೆ ಅದೇ ಒಂದು ನೋವು ಇವತ್ತು. ನಿಮ್ಮ ಸೇವೆ ಮಾಡಿ ತಂದೆ ಕಾಣ್ತೀನಿ ನಾನು, ನಿಮ್ಮ ಸೇವೆ ಮಾಡಿ ಆ ವೃತ್ತಿ ನನ್ನ ತಂದೆ ನೋಡ್ತೀನಿ ನಾನು. ಹಂಗಾಗಿ ನಿಮ್ಮೆಲ್ಲ ಆಶೀರ್ವಾದ ಇರಲಿ. ನಮ್ಮ ಪ್ರಿನ್ಸಿಪಾಲರು ಕೂಡ ಉತ್ತಮವಾದಂಥ ಒಂದು ಎಲ್ಲ ಅಕಾಡೆಮಿಕ್ ಆಗ್ಬೋದು, ನಮ್ಮ ಸ್ಟಾಫ್ ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡುವ ಮೂಲಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಬೆಳೀಲಿ. ಮುಂದಿನ ವರ್ಷ ನಮ್ಮ ಸಂಸ್ಥೆಯಲ್ಲಿ ಫಾರ್ಮಸಿ ಮತ್ತು ನರ್ಸಿಂಗ್ ತೊಗೊಂಡ್ಬರ್ತೀನಿ ನಾನು. ಮುಂದಿನ ವರ್ಷ ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ಕೂಡ ಇದೇ ಸಂಸ್ಥೆಯಲ್ಲಿ ಮಾಡ್ತೀನಿ ನಾನು. ಅದಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ. ನಮ್ಮ ತಂದೆಯವರ ಶಕ್ತಿ, ನಮ್ಮ ತಂದೆಯಿಂದ ಶಕ್ತಿ ಇವರು, ತಾಯಿಯಿಂದ ಪ್ರೀತಿ, ಈ ಎರಡಕ್ಕೆ 1000 ಕೋಟಿ ಕೊಟ್ಟರು ಲೆಕ್ಕ ಅಲ್ಲ. ನೀವು 1000 ಕೋಟಿ ಇದ್ರೂ ಕೂಡ ತಾಯಿ ಪ್ರೀತಿ, ತಂದೆ ಶಕ್ತಿ ಪಡೆಯಕ್ಕೆ ಸಾಧ್ಯ ಇಲ್ಲ. ಅವರ ಆಶೀರ್ವಾದ ಇರಲಿ. ಇದಿರ್ತಕ್ಕಂಥ ನಮ್ಮ ಎಲ್ಲ ಮಾಧ್ಯಮದವರ ಒಂದು ಸಹಕಾರ, ಅವರ ಸಹಕಾರ ಕೂಡ ಇರಲಿ. ಅವ್ರಿಗೂ ಸ್ವಾಗತವನ್ನು ಬಯಸಿ ಇವತ್ತಿನ ಎಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಯಲಹಂಕ ಹಿರಿಯ ನಾಗರಿಕ ವೇದಿಕೆ ಎಲ್ಲ ಸದಸ್ಯರುಗಳಿಗೆ, ನಮ್ಮ ರವಿಶಂಕರ್ ಸಾಹೇಬ್ರಿಗೆ, ನಮ್ಮ ಅಣ್ಣಯ್ಯ ಸಾಹೇಬ್ರಿಗೆ, ನಮ್ಮ ನಾಗಪ್ಪನವರ ಎಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಆ ಸರಸ್ವತಿ ಮತ್ತು ಆ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ತಂದೆ ಚನ್ನಗಪ್ಪನವರ ಆಶೀರ್ವಾದ ಇರಲಿ ಅಂತೇಳಿ ನಮ್ಮೆಲ್ಲರಿಗೂ 100 ವರ್ಷ ಆರೋಗ್ಯ, ಆಯುಷ್, ಐಶ್ವರ್ಯ ಕೊಟ್ಟು ಇನ್ನೂ ನಮಗೆ ಶಕ್ತಿ ಕೊಡಲಿ ಅಂತ ನಮ್ಮ ಚನ್ನಗಪ್ಪನವ್ರ ಬಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ